ರಶ್ಮಿ ಹೀಗಾಗೋದಕ್ಕೆ ಕಾರಣ ನಾನು ಯೋಚಿಸಿದಾಗ ನನಗನ್ಸಿದ್ದು ಅವಳಿಗೆ ನಾವು ಕೊಡ್ತಿದ್ದ ಇಂಪಾರ್ಟೆನ್ಸ್ ಹಂಚಿ ಹೋಗಿದ್ದು. ಮೇ ಬಿ ನಾವಿಬ್ರು ರಶ್ಮಿ ಒಬ್ಳೆ ನಮ್ಮ ಮಗಳು, ಸೂಜಿ ನಮ್ಮ ಮಗಳಲ್ಲ ಅಂತ ಅವಳಿಗೆ ಮನವರಿಕೆ ಮಾಡಿಸಿದ್ರೆ ಅವಳು ಮೊದಲಿನ ಥರನೇ ಆಗಬಹುದು. ಲೆಟ್ಸ್ ಟ್ರೈ. ನಾನು ಸರೋಜನ ಗಂಗಾಧರನ ಮೀಟ್ ಮಾಡ್ತೀನಿ ರಂಜು, ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ. ಇವಳನ್ನ ಹೀಗೆ ಬಿಟ್ರೆ ನಮಗೆ ಒಂದಲ್ಲ ಒಂದಿನ ನಾರು ಮಡಿ ಉಡಿಸಿ ವನವಾಸ ಕಳಿಸ್ಬಿಡ್ತಾಳಷ್ಟೇ. ಅಷ್ಟರಲ್ಲಿ ಏನಾದರೂ ಮಾಡಬೇಕು ಕಣೆ. ಹೇಗಿದೆ ಈಗ? ಅಯ್ಯೋ ಪರವಾಗಿಲ್ಲಪ್ಪ, ಹಾಗೂ ಹೀಗೂ ಸ್ವಲ್ಪ ಓಡಾಡ್ಕೊಂಡಿದ್ದೀನಿ. ಇಷ್ಟರ ಮಟ್ಟಿಗೆ ಮಂಡಿ ನೋವು ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಕಣೋ ಸೀನು. ನಾನು ಆ ಸೂಜಿ ಮುಂಡೆದು ಏನಾದ್ರು ಮಾತ್ರೆ ಗೀತ್ರೆ ಕೊಟ್ಟಿದ್ಲು ಅಂದಿದ್ರೆ ಏನು ನನ್ನನ್ನು ಮೂಲೆ ಗುಂಪು ಮಾಡಿ ನನಗೂ ಒಂದು ವೀಲ್ ಚೇರ್ ತರಿಸಿಟ್ಬಿಟ್ಟಿರ್ತಿದ್ಲು ಅಷ್ಟೇ. ಹಾಗೇನಿಲ್ಲಮ್ಮ, ಅವಳಿಗೂ ನಿನ್ನ ಬಗ್ಗೆ ಪ್ರೀತಿ ಇದೆ, ಆದ್ರೆ ನೀ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಸಾಕು ಸುಮ್ಮನಿರು ಸೀನು. ಸ್ವಂತ ಅಪ್ಪನೇ ಅಪ್ಪ ಅಂದೇ ಇದ್ದೋಳು ಇನ್ನ ಚಿಕ್ಕಪ್ಪನ ಅಪ್ಪ ಅಂತಲ್ಲ. ನೋಡು ಸೀನು, ಹೀಗೆ ಅವಳನ್ನ ದ್ವೇಷ ಬೆಳೆಸ್ಕೊಳ್ಳೋದು ಬಿಟ್ರೆ ಮುಂದೆ ಒಂದಿನ ಅವ್ರ ಅಪ್ಪ ಅಮ್ಮ ನಮ್ಮನ್ನೇ ಬೈಯೋ ಹಾಗಾಗುತ್ತೆ. ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡ. ಸೂಜಿನ ಈಗಿಂದೀಗ್ಲೇ ಅವ್ರ ಅಪ್ಪ ಅಮ್ಮನ ಹತ್ರ ಕಳಿಸ್ಬಿಡು. ನೀನು ಅವಳನ್ನ ಸಿಕ್ಕಾಪಟ್ಟೆ ಬೆಳೆಸ್ಬಿಟ್ಟೆ. ಅದಕ್ಕೆ ಅವಳು ಅಪ್ಪ ಅಮ್ಮನ್ನ ದ್ವೇಷಿಸೋ ತರ ನಾಟಕ ಆಡ್ತಿದ್ದಾಳೆ. ನಿಜವಾಗ್ಲೂ ಅವಳಿಗೆ ಅವ್ರ ಅಪ್ಪ ಅಮ್ಮನ ಮೇಲೆ ದ್ವೇಷ ಇಲ್ಲ ಕಣೋ. ಅವಳನ್ನ ನಿರ್ದಾಕ್ಷಿಣ್ಯವಾಗಿ ಅವ್ರ ಅಪ್ಪ ಅಮ್ಮನ ಹತ್ರ ಕಳಿಸ್ಬಿಡು. ಸೂಜಿಗೆ ಗಂಗಾಧರ ಸರೋಜ ಅವಶ್ಯಕತೆ ಇದೆ ಅನ್ನೋದು ಸರಿ, ಆದ್ರೆ ಅದಕ್ಕೆ ಸೂಜಿನ ಯಾಕೆ ಮನೆಯಿಂದ ಹೊರಗೆ ಕಳಿಸ್ಬೇಕು? ಮತ್ತೇನೋ ಮಾಡಕ್ಕಾಗುತ್ತೆ? ಅವಳು ಇಲ್ಲೇ ಇದ್ರೆ ಅವಳಿಗೆ ಗಂಗಾಧರ ಸರೋಜನ ವಾತ್ಸಲ್ಯ ಹೇಗೋ ಸಿಗುತ್ತೆ? ಅವ್ರು ವಾತ್ಸಲ್ಯ ಸಿಗ್ಲಿ ಅಂತ ಸೂಜಿನ ಮತ್ತೆ ಸ್ಲಮ್ ಕಳ್ಸಕ್ಕಾಗತ್ತೇನಮ್ಮ? ಅದಕ್ಕೆ ಒಂದು ನಿರ್ಧಾರ ಮಾಡಿದ್ದೀನಿ. ನಿರ್ಧಾರನಾ? ಏನು ಅದು? ಗಂಗಾಧರ ಸರೋಜನ ನಮ್ಮನೆಗೆ ಕರೆಸ್ಕೊಂಡ್ಬಿಡೋದು ಅಂತ ಅನ್ಕೊಂಡಿದ್ದೀನಿ. ಸೂಜಿ ರಶ್ಮಿ ಇಬ್ರು ಸರಿ ಹೋಗ್ಬೇಕು ಅಂದ್ರೆ ಇದೊಂದೇ ದಾರಿ ಇರೋದು. ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ ಕಾಟ ತಪ್ಪಲಿಲ್ಲ ಅಂದಾಗೆ ಯಮನ ಜೊತೆಗೆ ಚಿತ್ರಗುಪ್ತರೂ ಬಂದು ಸೇರ್ಕೊಂಡ ಹಾಗಾಯ್ತಲ್ವೇ. ಇನ್ನೇನೇನು ಕಾದಿದೆಯೋ ಆ ದೇವರಿಗೆ ಗೊತ್ತು. ಮೊನ್ನೆ ನಮ್ಮ ಮಗಳು ಹಾಗೆ ನಡ್ಕೊಂಡಿದ್ದಕ್ಕೆ ನಮ್ಗಿಂತ ನಿಮ್ಗೆ ಜಾಸ್ತಿ ಬೇಜಾರಾಗಿದೆ ಅಂತ ಗೊತ್ತು. ಅದಕ್ಕೆ ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಸೂಜಿ ಯಾಕೆ ಹೀಗೆ ಮಾಡಿದ್ಲು ಅನ್ನೋದಕ್ಕಿಂತ ಸೂಜಿ ಹೀಗೆ ಮಾಡಕ್ ಸಾಧ್ಯನಾ ಅಂತ. ಅವಳಿಗೆ ನಮ್ಮ ಅಗತ್ಯ ಇದ್ದಾಗಲೂ ನಾವು ದೂರ ಉಳಿದ್ವಿ ಅಂತ ಬೇಜಾರಾಗಿರ್ಬೇಕು ಸರ್. ಮಕ್ಕಳಿಗೆ ತಂದೆ ತಾಯಿ ಯಾವಾಗ್ಲೂ ಅಗತ್ಯನೇ. ಈಗ ಅಗತ್ಯ ಇಲ್ವಾ? ಸೂಜಿ ನಿಮ್ಮ ಹತ್ರ ಹಾಗೆ ನಡ್ಕೊಳ್ಳೋದಕ್ಕೆ ಏನೇ ಕಾರಣ ಇದ್ರು ಅವಳು ನಿಮ್ಮ ಮಗಳು ಅನ್ನೋದಂತೂ ಸತ್ಯ. ಅವಳ ಅಪ್ಪ ಅಮ್ಮ ಆಗಿ ನೀವು ಅವಳನ್ನ ಕ್ಷಮಿಸಿರ್ತೀವಿ, ನನಗೆ ಗೊತ್ತು. ಅಯ್ಯೋ, ಅಷ್ಟು ದೊಡ್ಡ ಮಾತು ನಮಗ್ ಬೇಡ ಅಣ್ಣ. ನಮ್ಮ ಅಗತ್ಯ ಇದೆ ಅಂತ ಸೂಜಿಗೆ ಅನ್ಸಿರಲ್ಲ. ನಾವು ಮಾಡಿದಕ್ಕೆ ನಾವೇ ಅನುಭವಿಸ್ತಿದೀವಿ. ಅಥವಾ ನಾವು ಮಾಡಕ್ಕಾಗದೇ ಇರೋದಕ್ಕೆ. ಹೀಗೆ ಮಾತೆಲ್ಲ ಬಿಡಿ, ನಡೀರಿ ಮನೆಗೆ.